ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ಮತ್ತೊಂದು ಸಾರಿ ಬಿತ್ತುವನ ಸಮಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ. ದೇವರ ಆತ್ಮನು ಈ ದಿನ ನಮ್ಮ ಜೊತೆ ಏನು ಮಾತಾಡ್ತಾರೆ ಒಂದ್ಸಾರಿ ಚೆನ್ನಾಗಿ ಪ್ರಾರ್ಥನೆ ಪೂರ್ವಕವಾಗಿ ಕೇಳೋಣ. ಎಂಥ ದಿನಗಳಲ್ಲಿ ಸಭೆಯಲ್ಲಿರುವಂಥ ಎಲ್ಲ ಯವನಸ್ಥರಾಗಿರಲಿ, ಸಭೆ ಪಾಲಕರಾಗಿರಲಿ, ಅನಂತರ ಎಲ್ಲ ವಿಶ್ವಾಸಿಗಳಲ್ಲಿ ಒಂದು ವಿಷಯವನ್ನು ಮಾತ್ರ ನಾವು ಕೇಳಿದಾಗ ಅವರಲ್ಲಿ ಒಂದು ಏನಂತಾರೆ ಹಿಂಜರುವಿಕೆ ನೋಡ್ತೇವೆ ನಾವು. ಏನದು? ಕ್ರೈಸ್ತ ಪ್ರಪಂಚದಲ್ಲಿ ದೇವರು ನಮ್ಮಿಂದ ಏನನ್ನು ಆಶಿಸ್ತಾನೋ ಅದನ್ನೇ ನಾವು ಮಾಡಲಾರ್ದೆ ಹೋಗ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್, ಈವನ್ ಇನ್ಕ್ಲೂಡಿಂಗ್ ಪಾಸ್ಟರ್ಸ್ ನಮ್ಮನ್ನು ಸೇರಿಸಿಕೊಂಡು ಹಾಡಾಡ್ರಿ ಅಂದರೆ ಚೆನ್ನಾಗಿ ಹಾಡಾಡ್ತವೆ. ವಾಕ್ಯ ಹೇಳ್ರಿ ಅಂದರೆ ಕೂಡ ತುಂಬ ಚೆನ್ನಾಗಿ ಜೋರಾಗಿ ವಾಕ್ಯ ಹೇಳ್ತವೆ. ಆಲಯದ ಕೆಲಸಗಳನ್ನು ಮಾಡ್ರಿ ಯವನಸ್ಥರು ಅಂದರೆ ಆಲಯದ ಕೆಲಸಗಳನ್ನು ಮಾಡ್ತಾರೆ. ಆರಾಧನೆ ನಡೆಸಿರಿ ಅಂದರೆ ನಡೆಸ್ತಾರೆ. ಮ್ಯೂಸಿಕ್ ಕಲೀರಿ ಅಂದರೆ ಕಲಿತಾರೆ. ಇನ್ಸ್ಟ್ರೂಮೆಂಟ್ಸ್ ಬಾರಿಸ್ರಿ ಅಂದರೆ ಬಾರಿಸ್ತಾರೆ. ಸಭೆಗಳಲ್ಲಿ ಕೂಡ ಯಾವುದಾದ್ರೂ ಕ್ರಿಸ್ಮಸ್ ಪ್ರೋಗ್ರಾಮ್ ನಡೀತಾ ಇದೆ ಅಂದರೆ ಜನಜಂಗುಳಿ ಗುಂಪೋ ಎಂದು ಬರಲಿರ್ತಾನೋ ಅವನ ಆಲಯಕ್ಕೆ ಬಂದಿರ್ತಾನೆ. ಅವತ್ತು ಸಭೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾವೆ ಅಂದರೆ ಎಲ್ಲರೂ ಇರ್ತಾರೆ. ಆದರೆ ಯಾವಾಗ ಪ್ರಾರ್ಥನೆ ಅನ್ನುವಂಥ ವಿಷಯ ಬರುತ್ತೋ ಮನುಷ್ಯ ಹಿಂಜರಿತಾನೆ. ಬಹಳ ದುಃಖಕರವಾದಂಥ ವಿಷಯ ಇದು. ಇವತ್ತು ಯಾಕೆ ಕ್ರೈಸ್ತ ಪ್ರಪಂಚದಲ್ಲಿ ಒಬ್ಬ ವಿಶ್ವಾಸಿಯ ಆತ್ಮೀಯ ಜೀವನ ಶಕ್ತಿಯುತವಾಗಿ ನಿಲ್ಲಕ್ಕಾಗ್ತಾ ಇಲ್ಲ ಅಂತಂದರೆ ಪ್ರಾರ್ಥನೆ ಇಲ್ಲದ ಜೀವನ. ಅದಕ್ಕೆ ಯಾರೋ ಹೇಳಿದರು, ಹೆಚ್ಚಾಗಿ ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಾಗಿ ಬಲವಿರುತ್ತೆ, ಸ್ವಲ್ಪವಾಗಿ ಪ್ರಾರ್ಥನೆ ಮಾಡಿದ್ರೆ ಸ್ವಲ್ಪವಿರುತ್ತೆ. ಪ್ರಾರ್ಥನೆನೇ ಮಾಡದೆ ಹೋದರೆ ಬಲನೇ ಇರೋದಿಲ್ಲ. ಪ್ರಾರ್ಥನೆ ಅನ್ನೋಂಥ ವಿಷಯ ಬಂದರೆ ಸಾಕು ಎಲ್ಲರೂ ಹಿಂಜರಿದು ಬಿಡ್ತವೆ. ಪ್ರಾರ್ಥನೆ ಅನ್ನೋಂಥ ವಿಷಯ ಬಂದರೆ ಸಾಕು ಸೋಮಾರಿಗಳಾಗಿ ಬಿಡ್ತವೆ. ಪ್ರಾರ್ಥನೆ ಅನ್ನೋಂಥ ವಿಷಯ ಬಂದರೆ ಸಾಕು ನಿದ್ರೆ ಮಾಡ್ತವೆ. ಪ್ರಾರ್ಥನೆ ಅನ್ನೋಂಥ ವಿಷಯ ಬಂದರೆ ಸಾಕು ಏನನ್ನೋ ಕೆಲಸ ಕಾರ್ಯಗಳನ್ನು ಹುಡುಕೋತವೆ. ಪ್ರಾರ್ಥನೆ ಅಂದರೆ ಬೇಜಾರು. ಅನೇಕರು ಪ್ರಾರ್ಥನೆ ಮಾಡಲಾರ್ದಂತೆ ಆತ್ಮೀಕವಾಗಿ ಬಲಹೀನರಾಗಿ ಹೋಗ್ತಾ ಇದ್ದಾವೆ. ಕನಿಷ್ಠ ಪಕ್ಷ ಎಷ್ಟೊತ್ತು ಪ್ರಾರ್ಥನೆ ಮಾಡಿದ್ರೆ ನಾವು ದೇವರಲ್ಲಿ ಬಲವಾಗಿರ್ತವೆ ಬ್ರದರ್ ಅಂತ ಕೇಳಿದರೆ ಅದಕ್ಕೆ ಉತ್ತರನೇ ಇಲ್ಲ. ನೀನು ಎಷ್ಟೆಷ್ಟು ಅಂದರೆ ಹೆಚ್ಚೆಚ್ಚಾಗಿ ಎಷ್ಟೆಷ್ಟೊತ್ತು ಪ್ರಾರ್ಥನೆಯಲ್ಲಿ ಕಳೀತಾ ಹೋಗ್ತೀಯೋ ಅಷ್ಟಷ್ಟು ಬಲ ಹೊಂದುತ್ತಾ ಹೋಗ್ತೀಯ ನೀನು. ಒಬ್ಬ ವಿಶ್ವಾಸಿ ನಿಮ್ಮ ಸಭೆಯಲ್ಲಿ ಕರೆದು ಕೇಳಿ ನೋಡ್ರಿ, ಬ್ರದರ್ ಎಷ್ಟೊತ್ತು ಪ್ರಾರ್ಥನೆ ಮಾಡಿದ್ರಿ ಇವತ್ತು ಅಂದರೆ 10 ನಿಮಿಷ ಮಾಡಿರ್ತಾನೆ ಅವನು. ಯಾಕಂದರೆ ಮುಂಜಾನೆ ಎದ್ದೇಳ್ದಾಗ 5 ನಿಮಿಷ, ರಾತ್ರಿ ಮಲಗೋಗ 5 ನಿಮಿಷ. ಯಾಕೋ ಮತ್ತು ಬೈಕ್ ಮಾಡಿರ್ತಾನೆ ಅವನು. ಯಾಕಂದರೆ ಮತ್ತು ಮುಂಜಾನೆ ಎದ್ದು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗೋ ಆಕ್ಸಿಡೆಂಟ್ ಆಗುತ್ತೇನೋ ದೇವರೇ ಕಾಪಾಡು ಅಂತೇಳಿ. ಮತ್ತು ರಾತ್ರಿ ಕೂಡ ಮಕ್ಕಳನ್ನ ಹಂಗೆ ಹೋಗ್ಬಿಡ್ತಾನೆ ನಮ್ಮ ಮೇಲೆ ಅಂತೇಳಿ ಕಾಪಾಡಪ್ಪ ಅಂತೇಳಿ ಅದೊಂದು 5 ನಿಮಿಷ ಮಾಡಿರ್ತಾನೆ. ಇವೆಲ್ಲ ನಡೆಯಲ್ಲ ಆತ್ಮೀಯ ಜೀವನದಲ್ಲಿ. ಇವತ್ತು ಸೇವಕರುಗಳಾಗಿರುವಂಥ ನಾವು ಕೂಡ ಪ್ರಾರ್ಥನೆ ಇಲ್ಲದಂತನೇ ವಾಕ್ಯ ಹಂಚ್ತವೆ, ಪ್ರಾರ್ಥನೆ ಇಲ್ಲದಂತನೇ ಆರಾಧನೆಗಳು ನಡೆಸ್ತವೆ, ಪ್ರಾರ್ಥನೆ ಇಲ್ಲದಂತೆ ಸೇವೆಗಳನ್ನ ಮಾಡ್ತವೆ, ಪ್ರಾರ್ಥನೆ ಇಲ್ಲದಂತೆ ಮೀಟಿಂಗ್ಗಳು ನಡೆಸ್ತವೆ. ಎಲ್ಲ ಪ್ರತಿಫಲ ಶೂನ್ಯವಾಗಿ ನಿಂತ್ಕೊಳ್ಳುತ್ತೆ. ಹೆಚ್ಚೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು ನಾವು. ಕನಿಷ್ಠ ಎಷ್ಟೊತ್ತಾದರೂ ಮಾಡಬೇಕು ಬ್ರದರ್ ಅಂದರೆ ವಾಕ್ಯದಲ್ಲಿ ಒಂದು ಸೂಚನೆ ಇದೆ ಅಥವಾ ಒಂದು ರುಜುವಾತಿದೆ. ಏನಂದರೆ ಅಟ್ಲೀಸ್ಟ್ 1 ಗಂಟೆ ಆದರೂ ಪ್ರಾರ್ಥನೆ ಮಾಡ್ಬೇಕು ನಾವು ದಿನಕ್ಕೆ. ದೊಡ್ಡ ಸೇವಕರುಗಳು ಹೇಳ್ತಾರೆ 24 ಗಂಟೆಗಳಲ್ಲಿ ನಾವು ದಶಮ ಭಾಗವನ್ನು ಅಂದರೆ 2 ತಾಸು 40 ನಿಮಿಷ ದೇವರ ಕೈಗೆ ನಾವು ಒಪ್ಪಿಸಿಕೊಡ್ಬೇಕು. ಆಲ್ಮೋಸ್ಟ್ ಅಟ್ಲೀಸ್ಟ್ 1-2 ತಾಸಾದರೂ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಬಟ್ ಯೇಸು ಕ್ರಿಸ್ತನ ಶಿಷ್ಯರಿಂದ
ಕೊನೇ ಪಕ್ಷ ಎಷ್ಟೊತ್ತು ಪ್ರಾರ್ಥನೆ ಮಾಡ್ಬೇಕಂತ ಕೇಳಿದ್ದು ಅಂತಂದರೆ ಓದೋಣ. ಮತ್ತಾಯ ಸುವಾರ್ತೆ 26ನೇ ಅಧ್ಯಾಯ 36ನೇ ವಚನ. ಮತ್ತಾಯ ಸುವಾರ್ತೆ 26ನೇ ಅಧ್ಯಾಯ 36ನೇ ವಚನ. ಅನಂತರ ಯೇಸು ತನ್ನ ಶಿಷ್ಯರ ಸಂಗಡ ಗೆತ್ಸೆಮನೆ ಎಂಬ ತೋಟಕ್ಕೆ ಬಂದು ಅವರಿಗೆ, ಇಲ್ಲೇ ಕೂತುಕೊಳ್ಳಿರಿ, ನಾನು ಹತ್ತಲಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಪೇತ್ರನನ್ನು ಜೆಬೆದಾಯನ 2 ಮಕ್ಕಳನ್ನು ಕರ್ಕೊಂಡು ಹೋಗಿ, ಜೆಬೆದಾಯನ ಮಕ್ಕಳು ಅಂದರೆ ಯಾಕೋಬ ಮತ್ತು ಯೋಹಾನ್, ದುಃಖಪಟ್ಟು ಮನಗುದಿದವನಾದನು ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವಿಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ಬೋರಲು ಬಿದ್ದು, ನನ್ನ ತಂದೆಯೇ ಸಾಧ್ಯವಾಗಿದ್ದರೆ ಈ ಪಾತ್ರೆ ನನ್ನನ್ನು ಬಿಟ್ಟು ಹೋಗಲಿ, ಹೇಗೋ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ ಹೀಗೋ 1 ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಸೊ ಗೆತ್ಸೆಮನೆ ತೋಟದಲ್ಲಿ ದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದೇವರು ಕರ್ಕೊಂಡೋಗಿರುವಂಥ ಪೇತ್ರ, ಯಾಕೋಬ, ಯೋಹಾನರು ಅದೇ ತೋಟದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋದಕ್ಕೆ ದೇವರು ಕೇಳ್ತಾ ಇದ್ದಾನೆ. ಆದರೆ ಇವರು ಮಲಗ್ತಾ ಇದ್ದಾರೆ. ಇವರು ಮಲಗ್ತಾ ಇರುವಾಗ ದೇವರ ಮಾತಾಡುವಂಥ ವಿಷಯ ಏನು ಅಂತಂದರೆ, ನೀವು 1 ಗಳಿಗೆಯಾದರೂ ನನ್ನ ಜೊತೆ ಎಚ್ಚರಿಕೆ ಆಗಿದ್ದು ನೀವು ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಸೊ ಇಂಗ್ಲೀಷ್ ಬೈಬಲ್ ಹೀಗೆ ಬರೆದಿದೆ, 40ನೇ ವಚನ. Then he returned to his disciples and found them sleeping. Couldn't you men keep watch with me for 1 hour? ವಾಕ್ಯದಲ್ಲಿ ನೋಡ್ತವೆ, ಇಂಗ್ಲಿಷ್ ಬೈಬಲಲ್ಲಿ 1 ಗಂಟೆ ದೇವರು ಆ ಶಿಷ್ಯಂದರನ್ನ ಕರ್ಕೊಂಡೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ನೀವು, ನಾನು ಪ್ರಾರ್ಥನೆ ಮಾಡ್ತಾನೆ, ದೇವರ ಚಿತ್ತವನ್ನು ನೆರವೇರಿಸುವ ಸಮಯ ಬರ್ತದೆ, ನನ್ನ ಚಿತ್ತವಲ್ಲಪ್ಪ ನಿನ್ನ ಚಿತ್ತವೇ ನೆರವೇರಲಿ ಅಂತೇಳಿ ಆತನು ಗೆತ್ಸೆಮನೆ ತೋಟದಲ್ಲಿ ಶಿಲುಬೆ ಮರಣವನ್ನು ಹೊಂದುವುದಕ್ಕಿಂತ ಮುಂಚೆ ಭಾರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವ್ರನ್ನ ಬಂದು ನೋಡ್ತಾನೆ ಯೇಸು ಕ್ರಿಸ್ತರು. ಆದರೆ ಇವ್ರು ಏನು ಮಾಡ್ತಾರೆ, ನಿದ್ರೆ ಮಾಡುವಾಗ ದೇವರು ಮನದಾಳದಿಂದ ಕೇಳಿರುವಂಥ ಒಂದು ಪ್ರಶ್ನೆ ಅನ್ನೋಂತಂದರೆ, ಅಟ್ಲೀಸ್ಟ್ ಕಾಂಟ್ ಯು ಪ್ರೇ 1 hour? 1 ಗಂಟೆ ಆದರೂ ನನ್ನ ಜೊತೆ, 1 ಗಳಿಗೆ ಆದರೂ ನನ್ನ ಜೊತೆ ಎದ್ದಿರೋಕ್ಕಾಗಲ್ಲ ನಿಮಗೆ? ಅಂದರೆ ದೇವರ ಮನಸ್ಸಿನಲ್ಲಿ ಅಟ್ಲೀಸ್ಟ್ ನಾವು 1 ಗಂಟೆಯಾದರೂ ದಿನಕ್ಕೆ ಪ್ರಾರ್ಥನೆ ಮಾಡುವವರಾಗಿರಬೇಕು. ಕನಿಷ್ಠ ಪಕ್ಷ ನಾನು ಹೇಳ್ತಾ ಇರೋದು. ಜಾಸ್ತಿ ಎಷ್ಟೊತ್ತು ಮಾಡ್ತೀಯ ನೀನು? ಎಷ್ಟೊತ್ತಾದರೂ ಪ್ರಾರ್ಥನೆ ಮಾಡ್ಬೋದು ನೀನು ಎಷ್ಟೆಷ್ಟು ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೀತಾ ಹೋಗ್ತೀಯೋ ಅಷ್ಟಷ್ಟು ಬಲವನ್ನು ಹೊಂದಿಕೊಳ್ತೀಯ ನೀನು. ಪ್ರಾರ್ಥನೆ ಅನ್ನುವಂಥ ಆ ಮನೆಗೆ ಅಥವಾ ಪ್ರಾರ್ಥನೆ ಅನ್ನುವಂಥ ರೂಮ್ಗೆ ಹೋಗುವಾಗ ನೀನು ಒಂದು ಬೆಕ್ಕು ಥರ ಹೋಗ್ತೀಯೇನೋ, ಬಟ್ ಬರುವಾಗ ಮಾತ್ರ ಸಿಂಹದಂತಾನೆ ಬರ್ತೀಯ ಹೊರಗಡೆ. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ಅನೇಕ ವಿಷಯಗಳನ್ನು ತಗೊಂಬಂದು ನೀನು ಹೋರಾಡ್ತೀಯ. ಪ್ರಾರ್ಥನೆಯಲ್ಲಿ ಹೊರಗಡೆ ಬರುವಾಗ ದೇವರಾತ್ಮನ ಜಯದೊಂದಿಗೆ ನಿಮ್ಮನ್ನು ಕರ್ಕೊಂಡ್ಬರ್ತಾನೆ. ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಗೆ ಅದ್ಭುತಗಳು ನಡೀತವೆ. ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಸೇವೆ ಬೆಳೀತದೆ. ಪ್ರಾರ್ಥನೆ ಮಾಡುವಂಥ ವಿಶ್ವಾಸಿ ಬಲವಾಗಿ ನಿಂತುಕೊಳ್ತಾನೆ. ಬೇರೆ ಏನು ಮಾಡಿದ್ರು ನಿಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಓನ್ಲಿ ಪ್ರೇಯರ್. ಒಂದ್ಸಾರಿ ಸುಮ್ಮನೆ ಯೋಚನೆ ಮಾಡಿ, ಯೇಸು ಕ್ರಿಸ್ತರಿಗೆ ಪಾಪವಿಲ್ಲದಂಥ ಜನ್ಮ ಬ್ರಹ್ಮಚಾರಿ ಆತನು, ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರಗಳಿಲ್ಲದಂಥ ಪರಿಶುದ್ಧನಾಗಿರುವಂಥ ದೇವರು ನಮಗಾದ್ರೂ ಒಂದು ರೀಸನ್ ಇದೆ ಪ್ರಾರ್ಥನೆ ಮಾಡೋಕ್ಕೆ. ನಾನು ಪಾಪಿ ಆಗಿದ್ದೇನೆ ಸ್ವಾಮಿ, ಅದು ಇದು ಅಂತ ಕೇಳೋದಕ್ಕೆ. ಬಟ್ ದೇವರು ಪರಿಶುದ್ಧನಾಗಿದ್ದರು. ದೇವರ ಚಿತ್ತ ನೆರವೇರಿಸೋದಕ್ಕೆ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದರು. 40 ದಿನ ಉಪವಾಸ ಪ್ರಾರ್ಥನೆಗಳನ್ನು ಮಾಡಿದ್ನು. ಪ್ರೇಯರ್ ಪ್ರೇಯರ್ ಪ್ರೇಯರ್. ಇವತ್ತು ನಾವು ಪ್ರಾರ್ಥನೆ ಅಂದ ತಕ್ಷಣವೇ ಒಂಥರ ವಾಕರಿಕೆ ನಮಗೆ. ಸಭೆಯಲ್ಲಿ ಒಂದು ಯಾವುದೋ ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತೇವೆ ಅಂದರೆ ಎಲ್ಲರೂ ಬರ್ತಾರೆ. ಸಭೆಯಲ್ಲಿ ಯಾವುದೋ ಒಂದು ಸ್ಪೋರ್ಟ್ಸ್ ಆಡಿಸ್ತೇವೆ ಅಂತಂದ್ರೆ ಎಲ್ಲರೂ ಬರ್ತಾರೆ. ಆಲಯದಲ್ಲಿ ಕ್ರಿಸ್ಮಸ್ ಪ್ರೋಗ್ರಾಮ್ಗಳನ್ನು ಮಾಡ್ತೇವೆ ಅಂದರೆ ಜನ ತುಂಬಿಬಿಟ್ಟಿರುತ್ತೆ. ಅದರ ಪ್ರಾರ್ಥನೆಗೆ ಮಾತ್ರ ಜನಗಳಿರಲ್ಲ. ಯಾಕಂದರೆ ಪ್ರಾರ್ಥನೆಗೆ ಸೈತಾನ ಕಟ್ಟಿ ಹಾಕ್ತಾನೆ.
ಈ ವಾಕ್ಯವನ್ನು ಕೇಳೋ ಪ್ರೀತಿಯ ಸಹೋದರ ಸಹೋದರಿ, ದಿನಕ್ಕೆ ಎಷ್ಟೊತ್ತು ಪ್ರಾರ್ಥನೆ ಮಾಡ್ತಾ ಇದ್ದಾವೆ ನಾವು? ವಾಕ್ಯದಲ್ಲಿ ಬರೆದ ಅಟ್ಲೀಸ್ಟ್ ದೇವರು ಶಿಷ್ಯಂದ್ರ ಜೊತೆಗೆ ಗೋಗರೆದು ಕೇಳುವಂತ ಒಂದು ಪ್ರಶ್ನೆ, 1 ಗಂಟೆ ಆದ್ರೂ ಪ್ರಾರ್ಥನೆ ಮಾಡೋಕ್ಕಾಗಲ್ವ ನನ್ನ ಜೊತೆಲಿ ಎದ್ದು? ಅಟ್ಲೀಸ್ಟ್ 1 ಅವರ್ ಆದ್ರೂ ಪ್ರಾರ್ಥನೆ ಮಾಡ್ಕೊಳ್ಬೇಕು ನಾವು. ಪ್ರಾರ್ಥನೆ ಜೀವಿತ ಇಲ್ಲದಂತೆ ಆರಾಧನೆ ನಡೆಸುವಂತ ಯವನಸ್ಥನೇ ದೇವರಾತ್ಮನ ಹೇಳ್ತಾ ಇದ್ದಾನೆ, ಸ್ಟಾಪ್ ಡೂಯಿಂಗ್ ವರ್ಷಿಪ್. ಪ್ರಾರ್ಥನೆ 1 ಗಂಟೆ. ಪ್ರಾರ್ಥನೆ ಜೀವಿತವಿಲ್ಲದಂತೆ ಆಲಯದಲ್ಲಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಬಾರಿಸುವಂತ ಯವನ ಸಹೋದರ, ನಿನ್ ಜೊತೆನೆ ದೇವರು ಮಾತಾಡ್ತಾ ಇರೋದು. ಬಲ ಇಲ್ಲ ಆರಾಧನೆಯಲ್ಲಿ, ಕಾರಣ ನೀನೇ 1 ತಾಸು ಪ್ರಾರ್ಥನೆ. ಪ್ರಾರ್ಥನೆ ಇಲ್ಲದಂತೆ ವಾಕ್ಯವನ್ನು ಪ್ರಸಂಗಿಸುವಂತ ಸೇವಕರುಗಳಾಗಿರುವಂತ ನಮಗೆ ದೇವರಾತ್ಮನ ಮಾತಾಡ್ತಾನೆ, ಅಟ್ಲೀಸ್ಟ್ 1 ಅವರ್ ಪ್ರೇಯರ್. ಪ್ರಾರ್ಥನೆ ನಮಗೆ ರೂಢಿ ಆಗ್ಬೇಕು. ದೇವರ ಸನ್ನಿಧಾನದಲ್ಲಿ ಆತನ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕೆ ಅದು ಒಂದು ಏನಂತಾರೆ, ಒಂದು ಆಸಕ್ತಿಯಿಂದ ಸೇರುವಂಥ ಸ್ವಭಾವ ನಮ್ಮಲ್ಲಿ ಉಂಟಾಗಬೇಕು. ಇವತ್ತು ಪ್ರಾರ್ಥನೆಗಳಿದಂತೆ ಯವನಸ್ಥನು ಪಾಪದಲ್ಲಿ ಬೀಳ್ತಾ ಇದ್ದಾನೆ, ಪ್ರಾರ್ಥನೆಗಳಿದಂತೆ ಸೇವಕರು ಪಾಪದಲ್ಲಿ ಬೀಳ್ತಾ ಇದ್ದಾರೆ, ಪ್ರಾರ್ಥನೆಗಳಿದಂತೆ ಸಭೆಗಳು ಹಳ್ಳಿಡ್ದು ಹೋಗ್ತಾ ಇದ್ದಾವೆ. ಪ್ರಾರ್ಥನೆಗಳಿಲ್ಲದಂತೆ ಇವತ್ತು ಸೇವೆ ಎಲ್ಲ ನಿಷ್ಫಲವಾಗಿ ಹೋಗ್ತಾ ಇದ್ದಾವೆ. ಓನ್ಲಿ ಪ್ರೇಯರ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಬ್ಬ ಭಕ್ತನು ಅಮೆರಿಕದಲ್ಲಿ 17-18ನೇ ಶತಮಾನದಲ್ಲಿ ಜೀವಿಸಿರುವಂಥ ಭಕ್ತನು ಚಾರ್ಲ್ಸ್ ಫಿನ್ನಿ. ಆ ವ್ಯಕ್ತಿ ಎಷ್ಟು ಹೊತ್ತು ಪ್ರಾರ್ಥನೆ ಮಾಡ್ತಾ ಇದ್ದಂದ್ರೆ 3 hours ಕಂಪಲ್ಸರಿ ಪ್ರಾರ್ಥನೆ ಮಾಡ್ತಾ ಇದ್ದು ಅಂತ ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಹೇಳುತ್ತೆ. ನಂತರ ಪ್ರಾರ್ಥನೆ ಮಾಡ್ತಾ ಕೆಲವೊಂದ್ಸಲ ದಿನಗಳೇ ಕಳೆದೋಗ್ತಾ ಇದ್ವು. ಆ ವ್ಯಕ್ತಿ ಎಲ್ಲಾದರೂ ಬಂದರೆ ದುರಾತ್ಮ ಪೀಡಿತ ಜನಗಳು ಅವಷ್ಟಗವರೆ ಅಳೋರು. ಒಂದು ಸಾರಿ ಅವರು ರೈಲ್ವೆ ಸ್ಟೇಷನ್ ಇದ್ದಾಗ ರೈಲ್ನಿಂದ ಕೆಳಗಿಳಿಯುವಂಥ ಜನ, ಅಮೆರಿಕದಲ್ಲಿ ಇಳಿಯುವಂಥ ಜನ, ರೈಲ್ವೆ ಸ್ಟೇಷನ್ಲಿರುವಂಥ ಜನ ಹೆಚ್ಚು ಕಡಿಮೆ ಆಗೋಗ್ಬಿಟ್ರು. ಕೆಲವರೆಲ್ಲ ಪಾಪ ಒಪ್ಕೊಳ್ತಾ ಇದ್ರು, ಕೆಲವರು ದೇವಗಳು ಬಿಟ್ಟು ಹೋಗ್ತಾ ಇದ್ವು, ಏನೋ ಒಂಥರ ಎಲ್ಲ ಒದ್ದಾಡ್ತಾ ಇದ್ರು. ಯಾರು ಹೇಳಿದ್ರು, ಯಾಕೆ ಹಿಂಗಾಗ್ತದೆ ಎಲ್ಲರಿಗೂ ಅಂತಂದರೆ, ಒಬ್ಬ ಬಾಲಕ ಹೇಳಿದ್ನು, ಇಲ್ಲೆಲ್ಲೋ ಈ ಗ್ರೌಂಡ್ನಲ್ಲಿ ಅಥವಾ ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಚಾರ್ಲ್ಸ್ ಫಿನ್ನಿ ಅನ್ನೋ ಪಾಸ್ಟ್ ಇರ್ತಾನೆ, ಅವರಿದ್ದರೆ ನಿಂಗಾಗೋದು. ವಾಹ್, ಹಲ್ಲೆಲೂಯ. ಈ ವಾಕ್ಯವನ್ನು ಕೇಳೋ ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಪ್ರಾರ್ಥನೆಗೆ ಎಷ್ಟು ಬಲವಿದೆ, ನಮ್ಮ ಪ್ರಾರ್ಥನೆಗೆ ಎಷ್ಟು ಬಲವಿದೆ. 5 ನಿಮಿಷ ಪ್ರಾರ್ಥನೆ ಮಾಡಿ 5 ತಾಸು ಪ್ರಸಂಗಿಸ್ತಾ ಇದ್ರೆ ಏನು ಬಲವಿರುತ್ತೆ ನಮ್ಮಲ್ಲಿ? 5 ನಿಮಿಷ ಪ್ರಾರ್ಥನೆ ಮಾಡಿ ಯವನ ಕಾಲವನ್ನು ಪರಿಶುದ್ಧತೆಯಿಂದ ಕಾಪಾಡಿಕೊಳ್ತಾನೆ ಅಂದ್ರೆ ಏನು ಬಲವಿರುತ್ತೆ ನಮ್ಮಲ್ಲಿ? 5 ನಿಮಿಷ 10 ನಿಮಿಷ ಪ್ರಾರ್ಥನೆ ಮಾಡಿ ಸೇವೆಯನ್ನು ಕಟ್ತೇನೆ ಅಂತಂದ್ರೆ ಎಲ್ಲಿ ಬಲವಿರುತ್ತೆ? ಅದಕ್ಕಾಗಿ ದೇವರಾತ್ಮ ನಮ್ಮ ಜೊತೆ ಮಾತಾಡ್ತದಾನೆ, ಪ್ರಾರ್ಥನೆ ಜೀವನ ಬೇಕು. ದೇವರೊಂದಿಗೆ ನಾವು ಸಮಯವನ್ನು ಕಳೆದು ಆತನ ಆತ್ಮನ ಬಲವನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಸಾಗುವಂಥ ಸ್ವಭಾವದವರಾಗಬೇಕು ನಾವು. ಇವತ್ತು ಅನೇಕ ಯವನಸ್ಥರು, ಸಭೆಗಳು, ಸೇವೆ, ವಿಶ್ವಾಸಿಗಳು, ಪಾಸ್ಟರ್ಸ್ ಎಲ್ಲರೂ ಬಿದ್ದೋಗೋದಕ್ಕೆ ಕಾರಣ ಪ್ರೇಯರ್ಲೆಸ್ನೆಸ್, ಪ್ರಾರ್ಥನೆ ಇಲ್ಲದೆ ಇರುವಂಥದ್ದು. ಹೀಗೆ ಹೇಳ್ತಾ ಹೋದರೆ ಸುಮಾರು ಭಕ್ತರಿದ್ದಾರೆ ಪ್ರಾರ್ಥನೆ ಮಾಡಿ ದೇಶಗಳನ್ನು ಕದಲಿಸಿದವರು. ಆದರೆ ಇವತ್ತು ನಾವು ನಮ್ಮ ಕುಟುಂಬನ ರಕ್ಷಣೆಗೆ ನಡೆಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ನಮ್ಮ ಸ್ವಂತ ಜನಗಳನ್ನು ರಕ್ಷಣೆಗೆ ನಡೆಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆ? ಪ್ರಾರ್ಥನೆ ಇಲ್ಲ ನಮ್ಮಲ್ಲಿ. ಅದಕ್ಕಾಗಿ ವಾಕ್ಯವನ್ನು ಕೇಳೋ ಪ್ರೀತಿಯ ಸಭೆ, ದೇವರಾತ್ಮನ ಹೇಳುವಂಥ ವಿಷಯ, ದೇವರು ಭಾರವಾಗಿ ಶಿಷ್ಯಂದ್ರ ಜೊತೆ ಹೇಳ್ತದೆ, ಅಟ್ಲೀಸ್ಟ್ 1 ಗಳಿಗೆ ಆದರೂ ಇವತ್ತಿಂದ 1 ಗಂಟೆಗಿಂತ ಕಡಿಮೆ ಪ್ರಾರ್ಥನೆ ಮಾಡೋರು ಯಾರಾದರೂ ಈ ವಾಕ್ಯವನ್ನು ಕೇಳ್ತಾ ಇದ್ದಾರೆ, 1 ಗಂಟೆ ಮಿನಿಮಮ್ ನೀನು ಪ್ರಾರ್ಥನೆ ಮಾಡಲೇಬೇಕು ನಿನ್ನ ಆತ್ಮೀಯ ಜೀವನದಲ್ಲಿ. ಇನ್ನು ಮ್ಯಾಕ್ಸಿಮಮ್ ನೀನು ಎಷ್ಟು ಹೊತ್ತು ಕಳೆದ್ರೂ ಅಷ್ಟು ಬಲವನ್ನು ಹೊಂದಿಕೊಳ್ತೀಯ. ಖಂಡಿತ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.